ಹಾಯ್ ಎಲ್ಲ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. KCT ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಯದು ಯೂಟ್ಯೂಬ್ ಚಾನಲ್ಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಮ್ಮ ಒಂದು ಅಗ್ರಿಕಲ್ಚರ್ ಮತ್ತು ಬೇರೆ ಒಂದು ಕೋರ್ಸಸ್ದು ಅಷ್ಟೇ ಆಯಿತು. ಫಿಶರೀಸ್, ಆಮೇಲೆ ಆರ್ಟಿಕಲ್ಚರ್ ಎಲ್ಲ ಕೋರ್ಸಸ್ದು ಟಾಪ್ ಕಾಲೇಜಸ್ಸು ಮತ್ತು ಅದರ ಬೆನಿಫಿಟ್ಸ್ ಏನು, ಅಡ್ವಾಂಟೇಜ್ ಏನು, ಮುಂದೆ ಫ್ಯೂಚರ್ ಇದೆಯೋ ಇಲ್ಲ, ಪ್ರತಿಯೊಂದು ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ. ಈ ಥರ ಒಂದು ಪ್ರತಿಯೊಂದು ಕಂಟೆಂಟ್ ಇರೋನ್ನ PDF ಮಾಡಿ ಎಲ್ಲ ಮಾಡಿ ಹೇಳ್ತಾ ಇರೋದು. ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ, ಯಾರು ಜಾಯ್ನ್ ಆಗ್ತೀರಾ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಜಾಯ್ನ್ ಆದವ್ರಿಗೆ ಈ PDF ಸಿಗುತ್ತೆ, ಫ್ರೀಯಾಗಿ ಸಿಗುತ್ತೆ, ಯಾವುದೇ ಥರ ಕಾಸ್ಟ್ ಇರೋದಿಲ್ಲ. ಬೇಗ ಹೋಗಿ ಜಾಯ್ನ್ ಆಗಿ, ಯಾಕಂದರೆ ತುಂಬ ಜನ PDF ಬೇಕಂದಿರ ಕಳಿಸ್ತೀನಿ, ಖಂಡಿತ ಕಳಿಸ್ತೀನಿ. ಎಲ್ಲರೂ ಹೋಗಿ ಜಾಯ್ನ್ ಆಗಿ. ಫಸ್ಟು ನೋಡಿ, ನಿಮಗೆ ಟಾಪ್ ಕಾಲೇಜಸ್ ಬಗ್ಗೆ ನಿಮಗೆ ಐಡಿಯಾ ಕೊಡ್ತೀನಿ. ಯಾಕೆ ತುಂಬ ಜನ ನಮಗೆ ಅಗ್ರಿಕಲ್ಚರ್ ಬಗ್ಗೆ ಗೊತ್ತು, ಟಾಪ್ ಕಾಲೇಜಸ್ ನೇಮ್ ಹೇಳಿ ಅಂತ ಹೇಳ್ತೀರಾ. ಫಸ್ಟ್ ಅದನ್ನ ಹೇಳ್ಬಿಡ್ತೀನಿ. ನೆಕ್ಸ್ಟು ಅದ್ರ ಬಗ್ಗೆ ಬೇರೆ ಎಷ್ಟು ಕಾಲೇಜಸ್ ಇದ್ದಾವೆ, ಅದರಲ್ಲಿ ನೀವು ಯಾವ ಕಾಲೇಜಸ್ನ ಮತ್ತು ಯಾವ ಕೋರ್ಸಸ್ನ ಹಾಕೊಂಡ್ರೆ ಒಳ್ಳೆಯದು. ಜಸ್ಟ್ ಅಗ್ರಿಕಲ್ಚರ್ ರಿಲೇಟೆಡ್ ಇರೋವಂಥದ್ದು, ಫಾರ್ಮಾ ಸೈನ್ಸ್ ರಿಲೇಟೆಡ್ ಇರೋವಂಥದ್ದು, ಫಿಶರೀಸು, ಆರ್ಟಿಕಲ್ಚರು, ಇದ್ರ ಬಗ್ಗೆ ಹೇಳ್ತಾ ಇರ್ತೀನಿ. ವೆಟರ್ನರಿ ಇದ್ರ ಬಗ್ಗೆ ಬಂದರೆ ಮೊದಲನೇದಾಗಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬೆಂಗಳೂರು. ನಿಮ್ಗೆ ಗೊತ್ತಿದೆ, ಬೆಂಗಳೂರು ಚೆನ್ನಾಗಿರೋಂಥ ಕಾಲೇಜು, JKVK ಟಾಪ್ 1 ಕಾಲೇಜ್ ಅಂತಲೇ ಅಗ್ರಿಕಲ್ಚರಲ್ಲಿ ಇದೆ. ಮತ್ತು ಧಾರವಾಡ, ನೆಕ್ಸ್ಟ್ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡ ಮತ್ತು ಬೆಂಗಳೂರು ಎರಡು ಟಾಪ್ ಕಾಲೇಜಸ್. ನಿಮಗೆ ಯಾವ್ದು ಲೊಕೇಶನ್ ನಿಯರ್ ಆಗುತ್ತೆ, ನೀವು ಲೈಕ್ ಫಸ್ಟ್ ಧಾರವಾಡದಲ್ಲಿದ್ದರೆ ಫಸ್ಟ್ ಧಾರವಾಡಗೆ ಪ್ರಿಪ್ರೇಷನ್ ಕೊಡಿ. ನೀವೇನಾದರೂ ಬೆಂಗಳೂರಲ್ಲಿ ಹತ್ರ ಇದ್ದರೆ ಧಾರವಾಡಕ್ಕೆ ಹೋಗಲ್ಲ ಅಂದರೆ ಬೆಂಗಳೂರಿಗೆ ಕೊಡಿ. ಯಾಕಂದರೆ ಎರಡು ಆಲ್ಮೋಸ್ಟ್ ಸಿಮಿಲರ್, ಒಂದೇ ಇದರಲ್ಲಿ ಬರುತ್ತೆ. ನೆಕ್ಸ್ಟ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ರಾಯಚೂರಲ್ಲಿದೆ. ರಾಯಚೂರಲ್ಲಿರೋಂಥ ಅಗ್ರಿಕಲ್ಚರ್ ಕೂಡ ಅದು ಕೂಡ ಟಾಪ್ ಕಾಲೇಜಸ್. ಮತ್ತು ಇದು KLRD ಶಿವಪ್ಪ ನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಆರ್ಟಿಕಲ್ಚರ್ ಸೈನ್ಸ್ ಇರುವ KSNU ಶಿವಮೊಗ್ಗ, ಇದೊಂದು ಕೂಡ ಟಾಪ್ ಕಾಲೇಜಸ್. ಮತ್ತು ಮಂಡ್ಯದಲ್ಲಿದೆ, ಅದು ಕೂಡ ಟಾಪ್ ಕಾಲೇಜಸ್ ಬರುತ್ತೆ. ಮಂಡ್ಯದ ಅದು ಮೆನ್ಷನ್ ಮಾಡಿಲ್ಲ. ಇವೆಲ್ಲ ಒಂದು ಟಾಪ್ 4 ಕಾಲೇಜಸ್ ಅಂತ ಹೇಳ್ಬೋದು. ಮತ್ತು ಮಂಡ್ಯದಲ್ಲಿರೋದು ಒಂದು ಟಾಪ್ 5 ಹಾಕೊಳ್ಳಿ, ಇಲ್ಲಾಂದ್ರೆ ಅವ್ರಿಗೂ ಟಾಪ್ 4 ಹಾಕೊಂಡು ಶಿವಮೊಗ್ಗ ಟಾಪ್ 5 ಹಾಕೊಳ್ಳಿ. ಒಟ್ಟಿನಲ್ಲಿ ಯಾಕೆಂದರೆ ನಾನು ನೀವು KNK ಟಾಪ್ ಅಂದರೆ ಇರೋದೇ ನಂಬರ್ ಆಫ್ ಕಾಲೇಜಸ್ ವೆರಿ ಲೆಸ್. ಯಾಕಂದರೆ ಲೈಕ್ ಇಂಜಿನಿಯರಿಂಗ್, BSc ನರ್ಸಿಂಗ್ ಎಲ್ಲಾದರೆ ನಂಬರ್ ಆಫ್ ಕಾಲೇಜಸ್ ಸಿಗ್ತವೆ. ಲೈಕ್ ಎಷ್ಟೊಂದು ಕಾಲೇಜ್ ಸಿಗುತ್ತೆ, ಅದರಲ್ಲಿ ಕಾಲೇಜಸ್ನ ಟಾಪ್ ಕಾಲೇಜಸ್ ಇವೆ ಅಂತ ಹೇಳ್ಬೋದು. ಲೈಕ್ ಇಂಜಿನಿಯರಿಂಗ್ ಬಂದರೆ ಅಲ್ಲಿ ನಿಮಗೆ 300 ಕಾಲೇಜಸ್ ನಿಯರ್ಲಿ ಸಿಗ್ತವೆ, 250 ಕಾಲೇಜಸ್ ಸಿಗ್ತವೆ. ಅದರಲ್ಲಿ ಟಾಪ್ 10 ಕಾಲೇಜಸ್ ಅಂದರೆ ಇವನ್ನೇ ಹೇಳ್ಬೋದು. ಬಟ್ ಇಲ್ಲಿ ಇರೋದೇ ಜಸ್ಟ್ ಒಂದು 30 ಕಾಲೇಜಸ್ ಮ್ಯಾಕ್ಸಿಮಮ್ ಇರೋದು. ಅದರೊಳಗಡೆ ನೀವು ಇವೇ ಟಾಪ್ ಕಾಲೇಜಸ್ ಅಂತ ಹೇಳಿದ್ರೆ ಇಷ್ಟ ಒಂದು 4-5 ಸಿಗ್ತಾವೆ ಅಷ್ಟೇ, ಇನ್ನೇನು ಸಿಗೋಲ್ಲ. ರ್ಯಾಂಕ್ ಕೂಡ ಅಷ್ಟೇ ಇರಬೇಕಾಗುತ್ತೆ. ಮತ್ತು ನೀವು ಯಾವನ್ನ ನೀವು ಕ್ರಿಟೇರಿಯನ್ನ ನೋಡ್ಕೊಂಡು ಹೋಗ್ಬೇಕಂದ್ರೆ ಆ ಕಾಲೇಜಸ್ಸಲ್ಲಿ ಹೆಂಗಿದೆ ಫೆಸಿಲಿಟಿ, ಟೀಚರ್ಸ್ ಹೆಂಗಿದ್ದಾರೆ, ಆಮೇಲೆ ಕ್ಯಾಂಪಸ್ ಹೆಂಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ, ಆಮೇಲೆ ICAR ಅಂತ ಈಗ ನಾವು AICTE ರೆಕಗ್ನೈಸ್ಡ್ ಬೈ ಅಂತ ಕರಿತೀವಲ್ಲ ನಮ್ಮದು ಅದರಲ್ಲಿ ಇಂಜಿನಿಯರಿಂಗಲ್ಲಿ. ಮತ್ತು BSc ನರ್ಸಿಂಗಲ್ಲಿ RGHSದು ಇರುವಂಥದ್ದು ಆ ಕಾಲೇಜಸ್ ಯಾವ ಥರ ಇದೆ, ಅದೇ ಥರ ICAR ಅಂತ ಒಂದು ಅಗ್ರಿಕಲ್ಚರಲ್ಲಿ ಬರುತ್ತೆ. ಆ ಒಂದು ಯಾವ ಥರ ಇದೆ, ಅಲ್ಲಿ ರೇಟಿಂಗ್ ಯಾವ ಥರ ಇದೆ ಎಲ್ಲ ನೋಡ್ಕೊಂಡು ಹೋಗಿ. ಯಾಕಂದರೆ ನಿಮ್ಮದಿಲ್ಲಿ ಹ್ಯಾಂಡ್ಸ್ ಆನ್ ವರ್ಕ್ ಸಿಗುತ್ತೆ. ಈಗ 3rd ಇಯರ್ ಆದ ತಕ್ಷಣ ನೀವು ಫೀಲ್ಡ್ ವರ್ಕ್ ಅಂದರೆ ಮೆಂಟಲ್ ಎಫೆಕ್ಟ್ ಅದೇ ಥರ ಫಿಸಿಕಲ್ ಕೂಡ ಎಫೆಕ್ಟ್ ಆಗುತ್ತೆ ಅಗ್ರಿಕಲ್ಚರಲ್ಲಿ. ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಸಿಗುತ್ತೆ. ಇದರಲ್ಲೂ ಕೂಡ ಮುಂದೆ ಫ್ಯೂಚರ್ ಇದೆ. ಸ್ವಲ್ಪ ಜನ ಅಗ್ರಿಕಲ್ಚರ್ನ ಯಾವ ಥರ ಜಾಯ್ನ್ ಆಗಬೇಕು ಅಂತ ಎಂಡಲ್ಲಿ ಹೇಳ್ತೀನಿ. ಫಸ್ಟ್ ಕಾಲೇಜಸ್ ಬಗ್ಗೆ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಅದೇ ಬಂದರೆ ನೀವು ಕಾಲೇಜಸ್ನ ಈ ಥರ ಇನ್ನೊಂದು ಸರಿ PDF ಜಸ್ಟ್ ನಿಮ್ಮದು ಒಂದು ಕಾಲೇಜಸ್ನ ಇದನ್ನ ನೋಡಿ ಸ್ಕ್ರೀನ್ಶಾಟ್ ಅದು ಹೊಡೆದಿಕೊಳ್ಳಿ, ಇಲ್ಲಾಂದರೆ ಒಂದು ಪೇಪರಲ್ಲಿ ಅದು ಬರೆದಿಟ್ಕೊಳ್ಳಿ. ಎಲ್ಲರೂ ಒಂದು ಅಗ್ರಿಕಲ್ಚರ್ಸ್ನ ಮಾಡಬೇಕಂದರು ಜಸ್ಟ್ ಕಾಲೇಜ್ ಕೋಡ್ ಕೂಡ ಕೊಟ್ಟಿರ್ತೀನಿ ಪಕ್ಕದಲ್ಲೇ. ಕಾಲೇಜ್ ಕೋಡ್ ನೋಡ್ಕೊಳ್ಳಿ, ರ್ಯಾಂಕು ಮತ್ತು ಕಾಲೇಜ್ ಕೋಡ್ ಪಕ್ಕದಲ್ಲಿದೆ, ಮತ್ತು ಕಾಲೇಜ್ ನೇಮ್ ಕೂಡ ಇದೆ. ಎಲ್ಲರೂ ಕಾಲೇಜ್ ನೇಮ್ ಬರ್ಕೋತೀರಾ, ಕಾಲೇಜ್ ಕೋಡ್ ಬರ್ಕೊಳ್ಳಲ್ಲ. ಆಪ್ಷನ್ ಏನು ಡೇಟಾ ಮೇಲೆ ಹುಡುಕಬೇಕಾಗುತ್ತೆ ಎಲ್ಲಿದೆ ಅಂತಂದು. ಕಾಲೇಜ್ ಕೋಡ್ ಬರೆದ್ಬಿಟ್ರೆ ಜಸ್ಟ್ ಸರ್ಚ್ ಮಾಡಿದ್ರೆ ಕಾಲೇಜ್ನ ಟಿಕ್ ಮಾಡಿಬಿಟ್ರೆ ಆಯಿತು, ಆ ಕಾಲೇಜ್ ಆ್ಯಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡೋದು, ಕಾಲೇಜ್ ಕೋಡ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆಲ್ರೆಡಿ ಇಂಜಿನಿಯರ್ ಕಾಲೇಜ್ ಬಗ್ಗೆ ಕೂಡ ಇದೇ ಥರ ನಾನು ವೀಡಿಯೋ ಮಾಡಿದ್ದೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತು ಯಾವ ಕೋರ್ಸ್ ಬೇಕು ಇನ್ನು ಕಮೆಂಟ್ ಬಗ್ಗೆ ಹಾಕಿ, ನಾನು ಖಂಡಿತ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ನೆಕ್ಸ್ಟು ಇವು ಒಂದು ಟಾಪ್ ಕಾಲೇಜಸಲ್ಲಿ 4 ಹಾಕಿದ್ದೀನಿ. ನೆಕ್ಸ್ಟು ಸಬ್ ಕ್ಯಾಂಪಸ್ ನೋಡಿ, ಇದು ನಿಮಗೆ ಸಬ್ ಕ್ಯಾಂಪಸ್ ಅಂತ ಹೇಳ್ತೀನಿ. ಅಂದರೆ ಆ ಕಾಲೇಜಸ್ ಥರ ಇವೇ ಕಾಲೇಜಸ್ಸು, ಏನು ಸ್ವಲ್ಪ ಅಷ್ಟೇ ಏನಿಲ್ಲ, ಜಸ್ಟ್ ಅದ್ರ ಕೂಡ ಕಾಲೇಜ್ ಕೋಡ್ ಕೊಟ್ಟಿದ್ದೀನಿ, ಕಾಲೇಜ್ ನೇಮ್ ಕೊಟ್ಟಿದ್ದೀನಿ. ಸಬ್ ಕ್ಯಾಂಪಸ್ಲಿ ಫಸ್ಟ್ ಬಂದರೆ ನಿಮಗೆ ಮಂಡ್ಯ ಸಿಗುತ್ತೆ, ಅಲ್ಲಿ ಅದನ್ನ ಟಾಪಲ್ಲಿ ಹಾಕೋಬೋದಿತ್ತು, ಇದರಲ್ಲಿ ಸ್ವಲ್ಪ ಡೌನಲ್ಲಿ ಹಾಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟು ಅಗ್ರಿಕಲ್ಚರ್ ಹಾಸನ ಕೂಡ ಚೆನ್ನಾಗಿದೆ. ಆಮೇಲೆ ಕೊಪ್ಪಳದಲ್ಲಿ ಸಿಗುವಂಥ ಗಂಗಾವತಿ, ಇದು ಅಗ್ರಿಕಲ್ಚರ್, ಅದು ಕೂಡ ನಂಬರ್ 3 ಬರುತ್ತೆ. ಮತ್ತು ಭೀಮರಾಯನ ಗುಡಿ ಅಂತಂದು ಅಗ್ರಿಕಲ್ಚರ್ ಒಂದು ಸಿಗುತ್ತೆ, ಅದು ಕೂಡ ಚೆನ್ನಾಗಿದೆ. ಆಮೇಲೆ ಬಿಜಾಪುರ, ಆಮೇಲೆ ಹಾಗೆ ಬಂದರೆ ನಿಮ್ಮ ಹನುಮನಮಟ್ಟಿ, ಮತ್ತು ಕಲಬುರಗಿ, ಶಿವಮೊಗ್ಗ, ಬಳ್ಳಾರಿ, ಚಾಮರಾಜನಗರ, ಚಿಂತಾಮಣಿ, ಇವೆಲ್ಲ ಅಗ್ರಿಕಲ್ಚರಲ್ಲಿ ಬರುವಂಥ ಟಾಪ್ 10 ಮತ್ತು ಟಾಪ್ 11 ಕಾಲೇಜಸ್ ಆಗಿರುತ್ತೆ. ಇದೇ ಥರ ಆಪ್ಷನ್ ಎಂಟ್ರಿಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತೆ. ಮತ್ತು ನಿಮ್ಗೆ ಇನ್ನೂ ಯಾವ್ದು ಹತ್ರ ಆಗುತ್ತೆ ಮತ್ತು ಅದ್ರ ಬಗ್ಗೆ ಪ್ರತಿಯೊಂದು ಏನು ಕಾಲೇಜಸ್ ಹೇಳ್ತೀನಿ, ಜಸ್ಟ್ ಅದ್ರಾಗೆ ಇನ್ನೂ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೇಬೇಕು. ಅದಕ್ಕೆ ಅವ್ನು ಏನು ಮಾಡ್ಕೊ, ನಿಮ್ಮ ಒಂದು ಪರ್ಸ್ನಲ್ ಎಲ್ಲ ಒಂದು ಕಾಲೇಜಸ್ಗೂ ವೆಬ್ಸೈಟ್ ಅನ್ನೋದು ಇದೆ, ಅದ್ರ ಹೋಗಿ ವೆಬ್ಸೈಟಲ್ಲಿ ರೇಟಿಂಗ್ ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಂದು ಕಾಲೇಜಸ್ದು, ಮತ್ತು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ, ಮತ್ತು ಅಲ್ಲಿ ಯಾವ ಥರ ಕ್ಯಾಂಪಸ್ ಸೆಲೆಕ್ಷನ್ಸ್ ಮಾಡ್ತಾರೆ, ಪ್ರತಿಯೊಂದು ಚೆಕ್ಔಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ನೀವು ನೋಡಿ ಅದ್ರ ಬಗ್ಗೆ ಇನ್ಫಾರ್ಮೇಟಿವ್ ತಿಳ್ಕೊಬೇಕಾಗುತ್ತೆ. ಈಗ ಟೈಮ್ ಇದೆ ನಿಮಗೆ. ನೆಕ್ಸ್ಟು ಅದರ್ ಕಾಲೇಜಸ್ ಬಂದರೆ ನಿಮಗೆ ನೋಡಿ, ಕಾಲೇಜಸ್ಸು ಮತ್ತು ಫಾರೆಸ್ಟ್ರಿಲಿ ಅಂತ ಬಂದರೆ ಫಾರೆಸ್ಟ್ರಿಲಿ ಈ ಕಾಲೇಜ್ನ ಇದೇ ಥರ ಹಾಕೋಬೋದು. ಪೊನ್ನಂಪಟ್ ಆ್ಯಂಡ್ ಸಿರಿಸಿ ಶಿವಮೊಗ್ಗ, ಅದು ಕಾಲೇಜ್ ಕೋಡ್ ಕೂಡ ಇದೆ.
1 2 3 ಇದೇ ಥರ ಕಾಲೇಜ್ ಕೋಡು, ಮತ್ತು ಅದು ಕಾಲೇಜ್ ಕೋಡ್ಗಳು 15 19 32 ಅದು N0 ಅಂತ ಈ ಥರ, ಮತ್ತು ಅದು ಪಾಸ್ಟಿಕ್ ಕೋರ್ಸ್ ನೇಮ್ ಇದನ್ನೆಲ್ಲ ಕರೆಕ್ಟ್ ಹಾಕೊಳ್ಳಿ. ನೆಕ್ಸ್ಟು BTech ಫುಡ್ ಟೆಕ್ನಾಲಜಿ ಅಂತ ಬಂದರೆ ಅಲ್ಲಿ 3 ಕಾಲೇಜಸ್ಸು, ಧಾರವಾಡ, ಹಾಸನ್, ಹಾವೇರಿ, ಇವು ಟಾಪ್ ಕಾಲೇಜಸ್ಸು. ನೆಕ್ಸ್ಟು ಅಗ್ರಿ ಇಂಜಿನಿಯರಿಂಗ್ ಮಾಡುತ್ತೆ ಅಂತಂದವ್ರಿಗೆ ಒಂದು GK ವೀಕ್ ಹಾಕೊಳ್ಳಿ. ನೆಕ್ಸ್ಟು ಇನ್ನೊಂದು ರಾಯಚೂರಲ್ಲಿರುವಂಥ ಕಾಲೇಜ್ ಹಾಕೊಳ್ಳಿ. ಆಮೇಲೆ ನೆಕ್ಸ್ಟು ಅಗ್ರಿ ಮಾರ್ಕೆಟಿಂಗ್ ಅಂತ ಮಾಡ್ತೀನಿ ಅಂತ ಅಂದರೆ GK ವಿಕೆ ಅಗ್ರಿ ಮಾರ್ಕೆಟಿಂಗ್ ಪ್ರೊವೈಡ್ ಮಾಡುತ್ತೆ, ಆಮೇಲೆ ಧಾರವಾಡ ಕೂಡ ಪ್ರೊವೈಡ್ ಮಾಡುತ್ತೆ, ಮತ್ತು ಚಿಂತಾಮಣಿ ಕೂಡ ಪ್ರೊವೈಡ್ ಮಾಡುತ್ತೆ. ಆಮೇಲೆ ಸೆರಿಕಲ್ಚರ್ಸ್ ಡೈರಿ ಟೆಕ್ ಅಂತ ಬಂದರೆ ನಿಮಗೆ ಅದು ಬಂದ್ಬಿಟ್ರೆ ನಿಮಗೆ 3 ಕಾಲೇಜಸ್ಸು ಪ್ರಿಪೇರ್ ಮಾಡ್ಕೊಳ್ಳಿ. ನನ್ನ ಕೂಡ ಕೊಡ್ತಿರೋಂಥ ಕಾಲೇಜಸ್ ಧಾರವಾಡ ಕೂಡ ಅದು ಕೊಡ್ತೈತೆ ಡೈರಿ ಟೆಕ್, ಮತ್ತು ಹಾಸನ್ನು ಆಮೇಲೆ ಹಾವೇರಿ ಈ ಒಂದು 3 ಕಾಲೇಜಸ್ ಕೊಡ್ತಾಯಿದ್ದಾವೆ. ಮತ್ತು ಅಗ್ರಿ ಇಂಜಿನಿಯರಿಂಗ್ ಬಂದರೆ ನಿಮಗೆ GK ವಿಕೆ ಕೂಡ ಅಗ್ರಿ ಇಂಜಿನಿಯರಿಂಗ್ ಚೆನ್ನಾಗಿದೆ. ಓಕೆ, ರಿಪೀಟ್ ಆಗಿದೆ ಒಂದು PDF ನೋಡ್ಕೊಳ್ಳಿ, ರಿಪೀಟ್ ಆಗಿದೆ ಒಂದು PDF ಮಾತ್ರ ಇದು. ನೆಕ್ಸ್ಟ್ ಕಮ್ಯುನಿಟಿ ಸೈನ್ಸ್ ನ್ಯೂಟ್ರಿಷನ್ ಡಯಟ್ ಫಿಶರೀಸ್ ಅಂತ ಬಂದರೆ ನಿಮಗೆ ಧಾರವಾಡ, ಬೆಂಗಳೂರು, ಮಂಗಳೂರು ಇಷ್ಟು ನೋಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಆರ್ಟಿಕಲ್ಚರ್ಸ್ ಅಂದರೆ ಇದೇ ಥರ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಆರ್ಟಿಕಲ್ಚರ್ಸ್ ಅಂತ ಬಂದರೆ ಬಾಗಲಕೋಟೆಯಲ್ಲಿ ಇರುವಂಥ ಆರ್ಟಿಕಲ್ಚರು, ಮತ್ತು ಬೀದರು, ಮತ್ತು ಅರಬಾವಿ, ಕೋಲಾರ, ಮೈಸೂರು, ಶಿರಸಿ. ನಾನು ಪೂರ್ತಿ ಕಾಲೇಜ್ ನೇಮ್ ಓದ್ತಿಲ್ಲ, ಜಸ್ಟ್ ಯಾವ ಡಿಸ್ಟಿಕಲ್ಲಿದೆ ಮುನಿರಾಬಾದು, ಮೂಡಿಗೆರೆ, ಹಿರಿಯೂರು, ಬೆಂಗಳೂರು ಇವಿಷ್ಟು ಕಾಲೇಜಸ್ನ ನೀವು ಇದೇ ಥರ ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತೆ. ಒಂದು ಆರ್ಡರ್ ವೈಸ್ ಕೊಟ್ಟಿದ್ದೀನಿ, ಮತ್ತು ವಿತ್ ಕೋಡ್ ಕೊಟ್ಟಿದ್ದೀನಿ. ಏನು ಮಾಡಿ ನೀವೆಲ್ಲ ಸ್ಕ್ರೀನ್ಶಾಟ್ ಹೊಡೆದು ತೆಗೆದುಕೊಳ್ಳಿ, ಇಲ್ಲಾಂದರೆ ಒಂದು ಪೇಜಲ್ಲಿ ಬರ್ದಿಕೊಂಬಿಡಿ. ಸ್ಕ್ರೀನ್ಶಾಟ್ ಹೊಡೆದ್ರೆ ಏನಾಗುತ್ತೆ, ನೀವು ಫೋನಲ್ಲಿ ಮತ್ತೆ ಆಪ್ಷನ್ ಎಂಟ್ರಿ ಇದೇ ಫೋನಲ್ಲಿ ಮಾಡಬೇಕಂದ್ರೆ, ಈಗ ಯಾವ ಫೋನಲ್ಲಿ ನೋಡ್ತಿದ್ದೆ ಇದಕ್ಕೆ ಫೋನಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ಮತ್ತೆ ನೀವು ಒಂದು ಪೇಜ್ನ ಈ ಕಡೆ ಬಂದು ಆಪ್ಷನ್ ಎಂಟ್ರಿ ಟೈಮಲ್ಲಿ ಮಿಸ್ಟೇಕ್ ಆಗುತ್ತೆ. ಅದೇ ಒಂದು ಪೇಜಲ್ಲಿ ಬರ್ದಿಕೊಂಬಿಟ್ರೆ ನೀವೇನಾಗುತ್ತೆ, ಆಪ್ಷನ್ ಎಂಟ್ರಿ ಮಾಡೋ ಟೈಮ್ ಫೋನ್ ನೋಡೋದು, ಜಸ್ಟ್ ಆ ಪೇಜ್ ನೋಡೋದು, ಜಸ್ಟ್ ಹಂಗೆ ಆಪ್ಷನ್ ಎಂಟ್ರಿ ಆ್ಯಡ್ ಮಾಡ್ತಾ ಹೋಗೋದು, ಈಸಿ ಆಗ್ತಾ ಹೋಗುತ್ತೆ. ಈಗ ಇಷ್ಟು ಒಂದು ಅಗ್ರಿಕಲ್ಚರ್ದು ಕಾಲೇಜ್ ಬಗ್ಗೆ ಆಯಿತು. ಈ PDF ಕೂಡ ನಾನು ಕಳಿಸ್ತೀನಿ. ಯಾರ್ಯಾರು ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗ್ತಾರೆ ಆ ಒಂದು ಹುಡುಗರಿಗೆ ಎಲ್ಲರಿಗೂ ಈ PDF ಅಂತ ಕಳಿಸ್ತೀನಿ, ಫ್ರೀಯಾಗಿ ಕಷ್ಟಲ್ಲಿ ಸಿಗುತ್ತೆ. ಮತ್ತು ಸ್ಕೋಪ್ ಇದೆಯಾ ಇಲ್ವಾ ಅಗ್ರಿಕಲ್ಚರ್ಗೆ, ರ್ಯಾಂಕ್ ಎಷ್ಟಿರಬೇಕು ಅಂತ ಕೇಳಿದ್ರೆ ನೋಡಿ, ನಿಮಗೆ 1K to 5-6K ಇದ್ದರೆ ಈಸಿಯಾಗಿ ಕಾಲೇಜನ್ನ ಪಡ್ಬೋದು. 10 to ನಿಮ್ಮದೇನು 6K ಅಬೋ 10K ಇದ್ದರೂ ನೀವು ಸ್ಟ್ರಗಲ್ ಮಾಡ್ಬೋದು. ಜಸ್ಟ್ ಆಫ್ಟರ್ 15K 20K ಇದ್ದಂದರೆ ನಿಮ್ಮದು ರಿಸರ್ವೇಷನ್ ಆದರೂ ಖಂಡಿತ ಬೇಕಾಗುತ್ತೆ. ಜನರಲ್ ಮೆರಿಟಲ್ಲಿ ಹೆವಿ ಡಿಫಿಕಲ್ಟ್, ಒಂದು ಸ್ವಲ್ಪ ಕಷ್ಟನೇ ಆಗುತ್ತೆ ಅಗ್ರಿಕಲ್ಚರ್ ಸೀಟ್ ತೊಗೋಬೇಕಾದ್ರೆ, ಯಾಕಂದರೆ ಇರೋದೇ ನಂಬರ್ ಆಫ್ ಕಾಲೇಜಸ್, ಫ್ಯೂ ಕಾಲೇಜಸ್ ಅಷ್ಟೇ ಇದ್ದಾವೆ. ಮತ್ತು ಇನ್ನೇನಪ್ಪ ಸ್ಕೋಪ್ ಅಂತಂದು ಕೇಳ್ದ ಬಂದರೆ ನೋಡಿ, ನಿಮಗೆ ಇದರಲ್ಲಿ ಜಾಸ್ತಿ ಸೈಂಟಿಸ್ಟ್ ನೇಮ್ಗಳು ಬರ್ತಾ ಹೋಗ್ತವೆ, ಆಮೇಲೆ ಇನ್ಸೆಕ್ಟ್ಸು ಇವೆಲ್ಲ ನೆನಪಿಕೋಬೇಕಾಗುತ್ತೆ. ನೋಡಿ, ನಾನು ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಅಲ್ಲ, ಬಟ್ ಅದ್ರ ಬಗ್ಗೆ ಗೊತ್ತಿರೋವಂಥ ಮಾಹಿತಿ ನಾನು ಕೊಡ್ತೀನಿ, ಆಯಿತಾ. ಜಾಸ್ತಿ ರಿಮೆಂಬರ್ ಮಾಡೋವಂಥದ್ದು ಇರುತ್ತೆ. ಯಾವ ಕೋರ್ಸು ಆಯಿತು, ನೀವು KCTಲಿ ಯಾವ ಒಂದು ಕೋರ್ಸ್ ಬರೀತೀರಾ, ಲೈಕ್ BSc ನರ್ಸಿಂಗ್ ಆಯಿತು, ಇಂಜಿನಿಯರಿಂಗ್ ಆಯಿತು, BVSc ಆಯಿತು, ಅಗ್ರಿಕಲ್ಚರ್ ಆಯಿತು, ಆರ್ಟಿಕಲ್ಚರ್ಸ್ ಯಾವ ಒಂದು ಕೋರ್ಸ್ ಕೂಡ ಈಸಿ ಇರಲ್ಲ. ಎಲ್ಲ ಕೋರ್ಸು ಸ್ವಲ್ಪ ಡಿಫಿಕಲ್ಟ್ ಮೀನ್ಸ್ ನೀವು ಮೆಮೊರೈಸ್ ಮಾಡಲೇಬೇಕು. ಇದೇ ಥರ ಅಗ್ರಿಕಲ್ಚರ್ ಅಷ್ಟೇ, ನೀವು ಜಾಸ್ತಿ ಸೈಂಟಿಸ್ಟ್ ನೇಮು, ಇನ್ಸೆಕ್ಟ್ ನೇಮು, ಅದು ಬಯಾಲಜಿಕಲ್ ಸೈಂಟಿಕ್ ನೇಮ್ ಎಲ್ಲ ನೆನಪಿಕೋಬೇಕು, ರಿಮೆಂಬರ್ ಇಟ್ಕೊಳ್ಳೇಬೇಕು. ಮುಂದೆ ಫ್ಯೂಚರ್ ಇದೆ, ಖಂಡಿತ ಇದೆ. ಮತ್ತು ನೀವೇನಾದರೂ ಇದರಲ್ಲಿ ನೀವು ಜಾಸ್ತಿ ನಾಲೆಡ್ಜ್ ಇತ್ತು ಅಂದರೆ ನಿಮಗೆ ನಿಮ್ಮ ನಾಲೆಡ್ಜ್ ಎಷ್ಟಿರುತ್ತೆ ಅಷ್ಟೇ ಕೂಡ ಅಮೌಂಟ್ ಜಾಸ್ತಿ ಆಗುತ್ತೆ. ಮಿನಿಮಮ್ ಸ್ಯಾಲ್ರಿ ಕೂಡ ನೀವು 30K ಅರ್ನ್ ಮಾಡ್ಬೋದು ಪರ್ ಮಂತು. ಆಮೇಲೆ ನಿಮ್ಮ ನಾಲೆಡ್ಜ್ ಜಾಸ್ತಿ ಚೆನ್ನಾಗಿತ್ತು ಅಂದರೆ ನೀವು ಜಾಸ್ತಿ ಅಮೌಂಟ್ ಅರ್ನ್ ಮಾಡ್ಬೋದು. ನೆಕ್ಸ್ಟ್ ರಿಸರ್ಚ್ ಫೀಲ್ಡಲ್ಲಿ ಎಂಟ್ರಿ ಆಗ್ತಿದ್ರೆ ಐಕಾನ್ ಅಂತ ಹೇಳಿದ್ನಲ್ಲ, ಅಲ್ಲಿ ನೀವು ಹೋಗಿ ಮತ್ತು ನೀವು ಲೆಕ್ಚರ್ ಕೂಡ ಆಗ್ಬೋದು. ಅಗ್ರಿಕಲ್ಚರ್ ಕಾಲೇಜಸ್ಸಲ್ಲಿ ನೀವು ಜಾಸ್ತಿ ನಾಲೆಡ್ಜ್ ಗೇನ್ ಮಾಡಿದರೆ ಅಂದರೆ ಇನ್ನೂ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಇದ್ದಾವೆ. ಆಮೇಲೆ ಕಾಂಪಿಟೇಟಿವ್ ಎಲ್ಲ ಬರೀಬೋದು ಇದರಲ್ಲಿ. ಅಗ್ರಿಕಲ್ಚರ್ ತುಂಬ ಫ್ಯೂಚರ್ ಇದೆ. ಎಲ್ಲಿ ನಿಮ್ಮ ಒಂದು ಹಾರ್ಡ್ ವರ್ಕ್ ಇದೆ ಅಲ್ಲಿ ಖಂಡಿತ ನಿಮ್ಮ ಒಂದು ಆ ಎಫರ್ಟ್ಸ್ಗೆ ವ್ಯಾಲ್ಯೂ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಅವರಿಗೆ ಯಾವುದೇ ಒಂದು ಕೋರ್ಸ್ ತೊಗೊಂಡ್ರೆ ನಿಮ್ಮ ಎಫರ್ಟ್ಸ್ ಇದ್ದೇ ಇರಬೇಕು, ಆಯಿತಾ. ನಿಮ್ಮ ಎಫರ್ಟ್ಸ್ಗೆ ಖಂಡಿತ ಅದರ ತಕ್ಕ ಪ್ರತಿಫಲ ಸಿಗುತ್ತೆ. ಇಷ್ಟೇ ಈ ವಿಡಿಯೋದಲ್ಲಿ. ಮತ್ತು ನಿಮ್ಗೆ ಇದ್ರ ಬಗ್ಗೆ ಏನು ಇನ್ನೂ ಇನ್ಫಾರ್ಮೇಷನ್ ಬೇಕು, ಎಲ್ಲ ಕಾಲೇಜಸ್ಸು ಬೇಕಂದ್ರೂ ಕೂಡ ನಿಮಗೆ ಅಲ್ಲಿ ಯಾವುದಪ್ಪ ಅಂದರೆ ನಿಮಗೆ ಕಟ್ ಆಫ್ ಅಂತ ಸಿಗುತ್ತಲ್ವ, 2024 ಕಟ್ ಆಫ್ ತೊಗೊಂಬಿಟ್ರೆ ನಿಮಗೆ ಅಲ್ಲಿ ಎಲ್ಲ ಕಾಲೇಜಸ್ದು ನಿಮಗೆ ಕಟ್ ಆಫ್ ಅಂತ ಸಿಗುತ್ತೆ. ಅಲ್ಲಿ ಹೋಗಿ ನಿಮ್ಮ ಒಂದು ರ್ಯಾಂಕ್ನ ನೀವು ನೋಡ್ಕೋಬೋದಾಗಿರುತ್ತೆ. ಕಟ್ ಆಫ್ ಬೇಕಾದ್ರೆ ಸಿಗುತ್ತೆ. 2024 ತೊಗೊಳ್ಳಿ, 2023 ಅದಾದ ತೊಗೊಳ್ಳಿ, ಸಿಗುತ್ತೆ. ವೆಬ್ಸೈಟಲ್ಲಿ ಇರುತ್ತೆ ಡೈರೆಕ್ಟಾಗಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಪ್ರತಿಯೊಂದು ಈ ಥರ ಫ್ರೀ ಆಫ್ ಕಾಸ್ಟಲ್ಲಿ ನಾನು ಕಂಟೆಂಟ್ನ ಕೊಡ್ತಿರೋದು. ತುಂಬ ಜನ ಕಾಸ್ಟ್ ತೊಗೋತಿದ್ದಾರೆ ನೋಡಿ. ಯಾರು ಜೆನ್ಯೂನಾಗಿ ಕಾಸ್ಟ್ ತೊಗೋತಾರೆ, ಈಗ ಲೈಕ್ ನಾನು ಓದಿ ವಿಡಿಯೋದಲ್ಲಿ ಹೇಳಿದ್ದೀನಲ್ವ, ಯಾರು ಜೆನ್ಯೂನಾಗಿ ಕರೆಕ್ಟಾಗಿ ಗೈಡ್ಲೈನ್ಸ್ ಕಾಲ್ ಮಾಡ್ತಾರೆ ಅಂದರೆ ಅವ್ರಿಗೆ ಅಮೌಂಟ್ನ ಪೇ ಮಾಡಿ. ಯಾಕಂದರೆ ಅವ್ರು 2-3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತು ಅವರು ನಿಮಗೆ ಕರೆಕ್ಟಾಗಿ ಜೆನ್ಯೂನಾಗಿ ಕೊಡ್ತಾರೆ. ಪ್ರತಿಯೊಬ್ಬ ಹುಡುಗರಿಗೂ ಈಗ ನೀವು ಅಮೌಂಟ್ ಪೇ ಮಾಡ್ತಿದ್ದೀರ ಅಂದರೆ ಅವರು ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕರೆಕ್ಟಾಗಿ ಅವರು ಕಾಲೇಜಸ್ನ ಲೀಸ್ಟ್ ಮಾಡಿಕೊಡೋದಾಯಿತು, ಪ್ರತಿಯೊಂದು ನಿಮ್ಗೆ ಕೊಡ್ತಿದ್ದಾರೆ. ಖಂಡಿತ ಅವ್ರಿಗೆ ಜಾಯ್ನ್ ಆಗಿ. ನಾನು ಮಾತ್ರ ಫ್ರೀ ಆಫ್ ಕಾಸ್ಟಲ್ಲೇ ಹೇಳ್ತೀನಿ. ಯಾರು ಸುಮ್ಮನೆ ಜಸ್ಟ್ ಒಂದು ಕಾಲಿಗೆ 80-90 ರೂಪೀಸ್ ತೊಗೋತಾರೆ, ಆ ಥರ ಯಾವುದೇ ಕಾರಣಕ್ಕೂ ದುಡ್ಡು ಕೊಡೋಕೆ ಹೋಗಬೇಡಿ, ಆಯಿತಾ. ಇಷ್ಟೇ ವಿಡಿಯೋದಲ್ಲಿ ಇನ್ಫಾರ್ಮೇಟಿವ್ ಆಗಿದೆ ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ವೀಡಿಯೋನ ಕಂಟೆಂಟಾಗಿ ತರ್ತಾ ಇರ್ತೀನಿ. ಅದಕ್ಕೋಸ್ಕರ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ಗುಡ್ ಗೈಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.